ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಈ ವ್ಲಾಗ್ ಬಂದು ಒಂದು 3 ಡೇಸ್ದು ವ್ಲಾಗ್ ಆಗಿರತ್ತೆ. ಅಂದರೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಆ್ಯಡ್ ಮಾಡಿದ್ದೀನಿ. ಇನ್ನು ಇವತ್ತು ಭೀಮ್ ಅಮಾವಾಸ್ಯೆ ಆಗಿತ್ತು. ಸೊ ಮನೆಯಲ್ಲಿ ಬೆಳಿಗ್ಗೆನೆ ಸ್ವಲ್ಪ ಬೇಗ ಎದ್ದು ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಪೂಜೆ ಎಲ್ಲ ಮಾಡೋಣ ಅಂತ ಹೇಳಿ ಎಲ್ಲ ಮಾಡ್ಕೊತಾ ಇದ್ದೆ. ಇನ್ನು ಸಾಮಾನ್ಯವಾಗಿ ಭೀಮ್ ಅಮಾವಾಸ್ಯೆಗೆ ಎಲ್ಲರೂ ಗಂಡನ ಪೂಜೆನ ಪಾತ್ ಪೂಜೆನ ಮಾಡ್ತಾರೆ. ಆದರೆ ನಮಗೆ ಈ ಒಂದಿದು ಇಲ್ಲ. ಯಾಕಂದರೆ ನಮ್ಮ ಮನೆಯವರು ಅದೆಲ್ಲ ಸ್ವಲ್ಪ ಫಾಲೋ ಮಾಡೋಕ್ಕೆ ಇಷ್ಟಪಡಲ್ಲ. ನಾನು ಲಾಸ್ಟ್ ಇಯರು ಒಂದು ವ್ಲಾಗಲ್ಲಿ ಹೇಳಿದ್ದೆ. ಬಟ್ ಇಷ್ಟು ವರ್ಷ ನನ್ನ ಒಂದು ಮದುವೆ ಜರ್ನಿಲಿ ಒಂದೇ ಒಂದು ವರ್ಷ ಅವರು ನನ್ನ ಕೈಲಿ ಪಾತ್ ಪೂಜೆ ಮಾಡಿಸ್ಕೊಂಡಿದ್ರು. ಅಂದರೆ ಆ ವರ್ಷ ನಾನು ಬರ್ತಡೇ, ಅಂದರೆ ಈಗ ಭೀಮ್ ಅಮಾವಾಸ್ಯೆ ಯೂಶ್ವಲಿ ಜುಲೈಯಲ್ಲೇ ಬರುತ್ತೆ ಅಲ್ವಾ. ಸೊ ನಾನು ಜುಲೈಯಲ್ಲೇ ನಂದು ಬರ್ತಡೇ. ಆವಾಗ ಅವರು ಬರ್ತಡೇಗೆ ಗಿಫ್ಟ್ಗಾಗಿ ನಾನು ಅದನ್ನು ಕೇಳಿದ್ದೆ, ಈ ವರ್ಷ ನೀವು ಪಾತ್ ಪೂಜೆ ಮಾಡಿಸ್ಕೋಬೇಕು, ಅದೇ ನನ್ನ ಬರ್ತಡೇ ಗಿಫ್ಟ್ ಅಂತ ಹೇಳಿ. ಸೊ ಅವಾಗ ಒಪ್ಕೊಂಡು ಮಾಡಿಸ್ಕೊಂಡು, ಬಟ್ ಅವತ್ತು ಒಂದು ಮಾತು ತೊಗೊಂಡ್ರು ಅವರು, ನೆಕ್ಸ್ಟ್ ಇಯರ್ ಯಾವುದೇ ಕಾರಣಕ್ಕೂ ನೀನು ಈ ರೀತಿ ನನಗೆ ಬರ್ತಡೇ ಗಿಫ್ಟ್ ಅಂದ್ಬಿಟ್ಟು ಪಾತ್ ಪೂಜೆ ಮಾಡ್ತೀನಿ ಅಂತೆಲ್ಲ ಹೇಳಬಾರ್ದು ಅಂತ ಹೇಳಿ. ಅವ್ರು ಹೇಳೋದು ಒಂದೇನೆ, ಅಂದರೆ ಗಂಡ ಹೆಂಡತಿ ಇಬ್ಬರು ಒಂದು ಈಕ್ವಲ್ ಅಂತ ಬರಬೇಕು. ನೀನು ನನಗೆ ಅರ್ಧಾಂಗಿ ಥರ, ಅರ್ಧಾಂಗಿ, ನನ್ನಲ್ಲಿ ನೀನು ಅರ್ಧ ಆಗ್ತೀಯಾ. ಸೊ ನೀನು ನನಗೆ ಪಾತ್ ಪೂಜೆ ಮಾಡಂಗಿದ್ರೆ ನಾನು ನಿನಗೆ ಪಾತ್ ಪೂಜೆ ಮಾಡಬೇಕಾಗತ್ತೆ ಆವಾಗ. ಸೊ ನಮ್ಮಿಬ್ಬರ ಮಧ್ಯೆ ಒಂದು ಪ್ರೀತಿ ವಿಶ್ವಾಸ ಅನ್ನೋದು ನಮ್ಮ ಮನಸ್ಸಲ್ಲಿದ್ದರೆ ಸಾಕು. ನೀನು ಯಾರಿಗಾದ್ರೂ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ದೇವ್ರಿಗೆ ಮಾಡು, ಇಲ್ಲ ನಿಮ್ಮ ತಂದೆ ತಾಯಿಗೆ ಮಾಡು, ನನಗೆ ಅಲ್ಲ ಮಾಡೋದು ಅನ್ನೋದು ಅವರ ಒಂದು ವಾದ. ಇವನ್ ನಮ್ಮ ಮದುವೆಲೂ ಅಷ್ಟೇ, ನಮ್ಮ ಅಪ್ಪ ಅಮ್ಮ ಅವ್ರಿಗೆ ಕಾಲು ತೊಳೆದಾಗ್ಲೂ ಅವ್ರಿಗೆ ಸ್ವಲ್ಪನೂ ಇಷ್ಟ ಆಗಿರಲಿಲ್ಲ. ಆ ಟೈಮಲ್ಲೂ ಅವ್ರು ಅದನ್ನೇ ಹೇಳ್ತಾ ಇದ್ರು, ನನಗೆ ಸಿಕ್ಕಾಪಟ್ಟೆ ಮುಜುಗರ ಆಯಿತು, ನಿಮ್ಮ ಅಪ್ಪ ಅಮ್ಮ ನನ್ನ ಕಾಲು ತೊಳೆದಿದ್ದು, ದೊಡ್ಡವರು ನನ್ನ ಕಾಲು ತೊಳೆದ್ರು ಅಂತ. ಅಂದರೆ ಅವರ ವೇ ಆಫ್ ಥಿಂಕಿಂಗೇ ಸ್ವಲ್ಪ ಡಿಫ್ರೆಂಟು. ನಿಜವಾಗ್ಲೂ ಒಂದೊಂದ್ಸತಿ ಖುಷಿ ಆಗುತ್ತೆ. ಅವ್ರು ಯಾವಾಗಲೂ ಅಷ್ಟೇ ಈಕ್ವಲ್ ಆಗಿ ನೋಡ್ತಾರೆ. ಯಾವತ್ತೂ ನಾನು ಹೆಚ್ಚು ನೀನು ಕಡಿಮೆ ಅಂತ ನನಗೆ ಇದು ಮಾಡಿಲ್ಲ. ಸೊ ಈ ರೀತಿ ಇದೆ. ಇನ್ನು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ದೇವಸ್ಥಾನಕ್ಕೆ ಅಂತ ಹೇಳಿ ಹೊರಟೆ. ಆ ದೇವಸ್ಥಾನ ಬಂದು ನಮ್ಮ ಶ್ರೀಚಕ್ರ ಚೌಡೇಶ್ವರಿ ದೇವಸ್ಥಾನ. ಇದು ಬಂದು ಕಾಮಾಕ್ಷಿ ಪಾಳ್ಯದಲ್ಲಿ ಇದೆ. ಈ ದೇವಸ್ಥಾನಕ್ಕೆ ನಾನು ಸುಮಾರು ಸತಿ ಹೋಗಿದ್ದೀನಿ ಅವಾಗ. ಬಟ್ ನಾನು ಯಾವಾಗಲೂ ವಿಡಿಯೋ ಎಲ್ಲ ಏನೂ ಶೂಟ್ ಮಾಡ್ಕೊಂಡಿಲ್ಲ. ಕೆಲವು ಸತಿ ನಾನು ಹೇಳಿದ್ದೀನಿ, ಕೆಲವು ದೇವಸ್ಥಾನಗಳಿಗೆ ಹೋದಾಗ ಒಂದು ಅಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ, ಅಲ್ಲಿ ಒಂದು ದೇವರನ್ನ ನಾವು ಕೇಳ್ಕೊಳ್ಳೋಕ್ಕೆ ಅಂತ ಹೇಳಿ ಹೋಗ್ತೀವಿ. ಸೊ ಆ ಟೈಮಲ್ಲಿ ನನಗೆ ಶೂಟ್ ಮಾಡಬೇಕು ಅನ್ನೋ ಥಾಟ್ ಬರೋದಿಲ್ಲ. ಬಟ್ ಕೆಲವು ಸತಿ ಏನಾಗುತ್ತೆ ಅಂದರೆ, ನಾವು ಹೋಗಿ ದೇವರನ್ನೆಲ್ಲ ನೋಡಿ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಅಲ್ಲಿ ಕುತ್ಕೊಂಡಿದ್ದೀವಿ ಅಂದಾಗ ಟೈಮ್ ಸಿಗುತ್ತಲ್ವ. ಸೊ ಆ ಒಂದು ಮೂಮೆಂಟಲ್ಲಿ ನಾನು ಶೂಟ್ ಮಾಡ್ಕೊಂಡಿದ್ದೀನಿ. ಮತ್ತು ಕೆಲವು ದೇವಸ್ಥಾನಗಳಲ್ಲಿ ಅಲೋನೂ ಮಾಡಲ್ಲ ಕ್ಯಾಮ್ರಾಸು ಎಲ್ಲನೂ. ಬಟ್ ಒಂದೊಂದ್ಸತಿ ಅದು ಕರೆಕ್ಟ್ ಅಂತ ಹೇಳಿ ಅನಿಸುತ್ತೆ. ಏನಕ್ಕೆ ಅಂತಂದರೆ, ಇವಾಗ ಸುಮಾರು ದೇವಸ್ಥಾನಗಳಲ್ಲಿ ಏನಾಗುತ್ತೆ ಅಂದರೆ, ಮೊನ್ನೆ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಹೇಳ್ತೀನಿ, ಒಳಗಡೆ ಒಂದು ಸ್ವಲ್ಪನೂ ಹಲೋ ಇರಲಿಲ್ಲ ಫೋನ್ ಎಲ್ಲ ಯೂಸ್ ಮಾಡೋದು. ಬಟ್ ಅಲ್ಲಿ ಗರ್ಭಗುಡಿಯಿಂದ ಈಚೆ ಬಂದಾಗ ಉತ್ಸವ ಮೂರ್ತಿನ ಇಟ್ಟಿರ್ತಾರೆ ನೋಡಿ, ಅಲ್ಲಿ ನೋಡಕ್ಕೆ ಹೋಗೋಣ ಅಂದರೆ ಅಲ್ಲಿರೋರೆಲ್ಲರೂ ಫೋನ್ ಇಟ್ಕೊಂಡ್ಬಿಟ್ಟು ಸೆಲ್ಫೀಸ್ ತೊಗೊಳ್ಳೋದು, ಫೋಟೋಸ್ ತೊಗೊಳ್ಳೋದು, ಈ ಥರ ಮಾಡ್ತಾಯಿದ್ರು, ವಿಡಿಯೋಸ್ ತೊಗೊಳ್ಳೋದು. ಆವಾಗ ಉಳಿದವ್ರಿಗೆಲ್ಲ ತುಂಬಾ ತೊಂದರೆ ಆಗ್ತಾಯಿತ್ತು. ಸೊ ದೇವಸ್ಥಾನಗಳಲ್ಲಿ ಈ ಥರ ಒಂದು ನಿಯಮ ಮಾಡಿರೋದು ನಿಜವಾಗ್ಲೂ ತುಂಬ ಒಳ್ಳೆಯದು ಅಂತಾನೆ ನನಗೆ ಅನ್ನಿಸ್ತು. ಸೊ ಹಾಗಾಗಿ ನಾನು ಈ ದೇವಸ್ಥಾನಕ್ಕೆ ಬಂದಾಗಲೂ ಅಷ್ಟೇನೆ, ಇಲ್ಲೂ ಸಹ ವಿಡಿಯೋಗಾಗಲಿ ಫೋಟೋಗಾಗಿ ಅಲೋ ಇಲ್ಲ. ಸೊ ಹಾಗಾಗಿ ನಾನು ಯಾವತ್ತೂ ಮಾಡಿಲ್ಲ. ಬಟ್ ಏನಂದರೆ, ನಾವು ಅವ್ರನ್ನ ಪರ್ಮಿಷನ್ ತೊಗೋಬೋದು. ಅಲ್ಲಿ ಏನು ಇನ್ಚಾರ್ಜ್ ಇರ್ತಾರಲ್ವ, ಅವ್ರನ್ನ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಸ್ವಲ್ಪ ನಾವು ತೊಗೋತೀವಿ. ಅಂದರೆ ನಮ್ಮಿಂದ ಬೇರೆ ಯಾರಿಗೂ ತೊಂದರೆ ಆಗಲ್ಲ, ನಾವು ಯಾರಿಗೂ ತೊಂದರೆ ಮಾಡಲ್ಲ. ಸೊ ವಿಡಿಯೋಸ್ನು ಫೋಟೋಸ್ನು ಅಷ್ಟೇ. ಭಕ್ತಾದಿಗಳಿಗೆ ನಾವು ಪ್ರಾಬ್ಲಮ್ ಮಾಡಿ ನಾವು ತೊಗೊಳಲ್ಲ ಅಂತಂದರೆ ಅವರು ಅಲೋ ಮಾಡ್ತಾರೆ. ಸೊ ಅವತ್ತಿನ ದಿನ ನನ್ನ ಅದೃಷ್ಟ ಚೆನ್ನಾಗಿತ್ತೋ ಏನೋ ಗೊತ್ತಿಲ್ಲ, ನಾನು ದೇವಸ್ಥಾನಕ್ಕೆ ಹೋಗುವಾಗ ಅಮ್ಮನವ್ರಿಗೆ ಅಭಿಷೇಕ ನಡೀತಾ ಇತ್ತು. ಸೊ ಆ ಮೂಮೆಂಟಲ್ಲಿ ನನಗೆ ಅಲ್ಲಿ ಹೋದಾಗ ಅಲ್ಲೇ ಕುತ್ಕೊಂಡ್ಬಿಟ್ಟೆ ನೋಡಿಕೊಂಡು. ಸೊ ಆವಾಗ ನಾನು ಅಲ್ಲಿ ಇನ್ಚಾರ್ಜ್ ಅವ್ರನ್ನ ಪರ್ಮಿಷನ್ ತೊಗೊಂಡು ನಾನು ಶೂಟ್ನ ಮಾಡ್ಕೊಂಡಿದ್ದು. ನಿಜವಾಗ್ಲೂ ಇಂಥ ಒಂದು ಸೌಭಾಗ್ಯ ನಮಗೆ ಸಿಗುತ್ತೆ ಅಂದರೆ ಅದು ಎಷ್ಟು ಅದೃಷ್ಟ ಮಾಡಿದ್ದೀವಿ ಅನಿಸ್ಬಿಡುತ್ತೆ. ಎಸ್ಪೆಷಲಿ ನನಗೇನಂದರೆ, ಈ ಥರ ನಾನು ಯಾವಾಗಾದರೂ ದೇವಸ್ಥಾನಗಳಿಗೆ ಹೋದಾಗ ಅಲಂಕಾರ ಮಾಡೋದಾಗಿರ್ಬೋದು, ಇಲ್ಲ ಈ ಥರ ಅಭಿಷೇಕ ಮಾಡೋದಾಗಿರ್ಬೋದು, ಏನಾದರೂ ನೋಡಿದ್ದೀವಿ ಅಂದರೆ ಇವತ್ತಿನ ದಿನ ಅಂತೂ ನಾನು ಬೆಳಗ್ಗೆ ಎದ್ದು ಯಾರ ಮುಖ ನೋಡೋದ್ನಪ್ಪ ಅಂತ ಹೇಳಿ ಖುಷಿ ಆಗ್ಬಿಡತ್ತೆ. ನನಗೆ ಅಲ್ಲ, ಯಾರೆಲ್ಲ ಒಂಥರ ನಮ್ಮಂಗೆ ಫ್ಯಾಮಿಲೀಸು, ದೇವರು, ಪೂಜೆ, ಮನೆ, ಕೆಲಸ, ಮಕ್ಕಳು,
ಮಗಳು ಅಂತ ಹೇಳಿ ನಮ್ಮದೇ ಆದ ಒಂದು ಚೌಕಟ್ಟನ್ನ ಹಾಕ್ಕೊಂಡಿರ್ತೀವಿ. ನಮ್ಮಂಥ ಹೆಂಗಸರಿಗೆಲ್ಲ ಇದು ಒಂಥರ ಖುಷಿ ಅಂತಾನೆ ಹೇಳ್ಬೋದು. ಅದೇ ಹೇಳದ್ನಲ್ಲ ಆಗ್ಲೇ, ಇದೆಲ್ಲ ಒಂಥರ ನಮಗೆ ಸೌಭಾಗ್ಯ ಅಂತಾನೆ ಹೇಳಿ ಅನ್ನಿಸ್ತಾ ಇರತ್ತೆ. ಸೊ ನನಗೂ ಅದೇ ಅವತ್ತಿನ ಫೀಲಿಂಗು. ಹಾಗಾಗಿ ನಾನು ಕುತ್ಕೊಂಡು ನೋಡ್ತಿದ್ದೆ ಅಲ್ವಾ, ಹಂಗೆ ಅವ್ರ ಪರ್ಮಿಷನ್ ತಗೊಂಡು ಹಾಗೇನೆ ಕೂತಿರೋ ಹತ್ರನೇ ಯಾರಿಗೂ ತೊಂದರೆ ಮಾಡಿಲ್ಲ, ಹಾಗೆ ಒಂದೊಂದು ಶೂಟ್ನ ಮಾಡಿಕೊಂಡೆ. ನಿಜವಾಗ್ಲೂ ಅಮ್ಮನವ್ರನ್ನ ನೋಡ್ತಾ ಇದ್ರೆ ಆ ಫೀಲ್ ಹೇಗಿತ್ತು ಅಂತಂದರೆ, ಏನೋ ಒಂದು ಅಮ್ಮ ನಮ್ಮನ್ನೇ ನೋಡಿ ನಗ್ತಿರೋ ಹಂಗೆ, ನಮ್ಮ ಹತ್ರನೇ ಮಾತಾಡ್ತಿರೋ ಹಂಗೆ ಅನ್ನಿಸ್ತಾ ಇತ್ತು. ಮತ್ತು ಈ ದೇವಸ್ಥಾನದ ಒಂದು ವಿಶೇಷ ಏನಂತಂದರೆ, ನಾನು ಇಲ್ಲಿ ಬಂದಿರೋ ಅಂಥ ಭಕ್ತಾದಿಗಳನ್ನ ಸುಮಾರು ಜನದ ಬಾಯಲ್ಲಿ ಕೇಳಿದ್ದೀನಿ. ನಾವಿಲ್ಲಿ ಬಂದು ಅಮ್ಮನ್ನ ಏನು ಕೇಳ್ಕೊಂಡ್ರು ನಮಗೆ ಅದು ನೆರವೇರಿದೆ, ನಮಗೆ ತುಂಬ ಒಳ್ಳೇದಾಗಿದೆ ಅಂತ ಅಂದ್ಬಿಟ್ಟೆ ಹೇಳ್ತಿರ್ತಾರೆ. ಇವನ್ ನಾನು ಅಷ್ಟೇ, ಎಷ್ಟೋ ಸತಿ ನನಗೇನಾದರೂ ಮನಸ್ಸಿಗೆ ಬೇಜಾರಿದ್ರೆ, ಮನ್ಸಿಗೆ ಏನೋ ಒಂಥರ ತಳಮಳ ಇದ್ದಾಗ ಎಷ್ಟೋ ಸತಿ ಬಂದು ನಾನು ಅಮ್ಮನ ಹತ್ರ ಮಾತಾಡಿದ್ದೀನಿ. ಅಂದರೆ ಅವ್ರವ್ರದ್ದೇ ಅದು ಒಂದು ಇರುತ್ತಲ್ವ, ನಾವು ದೇವ್ರ ಹತ್ರ ಮಾತಾಡ್ತೀವಿ ಅನ್ನೋದು. ಈಗ ಎಲ್ಲರೂ ನಮ್ಮ ಕಷ್ಟಗಳನ್ನ ನಾವು ಅಮ್ಮನ ಹತ್ರನೋ ಶೇರ್ ಮಾಡ್ಕೋತೀವಿ ಅಲ್ವಾ, ಆ ರೀತಿ ನಾನು ಸಹ ಎಷ್ಟೋ ಸತಿ ನನ್ನ ಮನಸ್ಸಲ್ಲಿರುವಂಥದ್ದನ್ನೆಲ್ಲ ನಾನು ಹೇಳಿದ ಮೇಲೆ ನನಗೆ ಎಷ್ಟೋ ಭಾರ ಕಡಿಮೆ ಆಗಿದೆ, ಎಷ್ಟೋ ಒಂಥರ ರಿಲ್ಯಾಕ್ಸ್ ಆಗಿದೆ ಅನ್ನೋ ಥರ ಆಯಿತು. ಮತ್ತು ಇನ್ನೊಂದೇನೆಂದರೆ, ಅವತ್ತಿನ ದಿನ ಅಮ್ಮನವರ ಜನ್ಮ ದಿನೋತ್ಸವ ಇದ್ದಿದ್ದರಿಂದ ದೇವಸ್ಥಾನದಲ್ಲಿ ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮಗಳಿತ್ತು. ಸೊ ನನಗೂ ಹೇಳಿದ್ರು, ಇನ್ನು ಮಧ್ಯಾಹ್ನ ಹೋಮ ಎಲ್ಲ ಇದೆ, ಹಾಗೇನೆ ಕೆಲವೊಂದು ಪೂಜೆ ಪುನಸ್ಕಾರಗಳು ಎಲ್ಲ ಇದೆ, ಮತ್ತು ಸಂಜೆನೂ ಒಂದು ಪಾರಾಯಣ ಎಲ್ಲ ಇದೆ ಅಮ್ಮ, ಬನ್ನಿ ಅಂತ ಅಂದ್ಬಿಟ್ಟು ನಾನು ಅದೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಹೋಗೋಣ ಎಲ್ಲ ಶೂಟ್ ಮಾಡೋಣ ಹಾಕೋಣ ಅಂತ ಹೇಳಿ. ಅಂದರೆ ಪರ್ಮಿಷನ್ನು ನಾನು ತೊಗೊಂಡಿದ್ದೆ. ಬಟ್ ನಿಜ ಹೇಳಬೇಕು ಅಂದರೆ ಅವತ್ತಿನ ದಿನ ನಾನು ಅಂದರೆ ಎಲ್ಲ ಅಭಿಷೇಕ ಎಲ್ಲ ಮುಗೀತು 8:30ಗೇನೋ, ಆಮೇಲೆ 12 ಗಂಟೆಗೆ ಮಹಾಮಂಗಳಾರತಿ ಇರುತ್ತೆ ಬನ್ನಿ ಅಂತ ಹೇಳಿದ್ರು. ಸರಿ ಮನೆಗೆ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡೆ. ಬಟ್ ಮನೆಗೆ ಬಂದಿದ ತಕ್ಷಣ ನಂದು ಮಂತ್ಲಿ ಸೈಕಲ್ ಸ್ಟಾರ್ಟ್ ಆಗೋಯ್ತು. ಹಾಗಾಗಿ ನನಗೆ ಮತ್ತೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ನಿಜವಾಗ್ಲೂ ಹೋಗಿದ್ದಿದ್ರೆ ನಾನು ಅದನ್ನು ಎಲ್ಲ ಶೂಟ್ ಮಾಡಿ ನಾನು ಖಂಡಿತ ಎಲ್ಲ ಶೇರ್ ಮಾಡ್ಕೋತಾ ಇದ್ದೆ. ಸೊ ಲಾಸ್ಟ್ ಟೈಮ್ ನನಗೆ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು, ನೀವು ಮಂತ್ಲಿ ಸೈಕಲ್ ಆಗೋದೇ ಇಲ್ವಾ, ಎಲ್ಲ ಪೂಜೆಗಳು ಮಾಡ್ತೀರಾ, ಎಲ್ಲ ಹಬ್ಬಗಳು ಮಾಡ್ತೀರಾ ಅಂತ ಹೇಳಿ. ಸೊ ನನಗೆ ಅವಾಗೆಲ್ಲ ಒಂದೊಂದ್ಸತಿ ನಗು ಬರುತ್ತೆ. ಎವ್ರಿ ಮಂತ್ ನಾವು ಮಂತ್ಲಿ ಸೈಕಲ್ ಆಗ್ತೀವಿ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲೂ ಅದನ್ನೆಲ್ಲ ನಾವು ಹೇಳೋಕ್ಕಾಗತ್ತಾ ಅಂತ ಹೇಳಿ ನಾನೇನು ಆನ್ಸರ್ ಮಾಡಿರಲಿಲ್ಲ, ಸುಮ್ಮನಾಗ್ಬಿಟ್ಟಿದ್ದೆ ಆ ಒಂದು ಕಮೆಂಟ್ಗೆ. ಸೊ ಹೇಗೋ ನಾನು ಅವತ್ತಿನ ದಿನ ಆಗೋದೆ ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೊಬೇಕು, ಇಲ್ಲ ಅಂತಂದರೆ ನನಗೆ ಹಬ್ಬಕ್ಕೆ ಕ್ಲಿಯರ್ ಆಯಿತು ಅಂತ ಖುಷಿ ಪಡಬೇಕು, ಅರ್ಥ ಆಗಲಿಲ್ಲ. ನಾನು ಏನೇ ಆಗಲಿ ಪ್ರತಿಯೊಂದು ಆ ದೇವ್ರ ಮೇಲೇ ಭಾರ ಹಾಕ್ಬಿಡ್ತೀನಿ, ಆಗೋದೆಲ್ಲ ನಮ್ಮ ಒಳ್ಳೇದಕ್ಕೆ ಅಂತ ಅಂದ್ಬಿಟ್ಟು. ಬಟ್ ಅವತ್ತಿನ ದಿನ ಅಲ್ದಿರ ನೆಕ್ಸ್ಟ್ ಡೇ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಒಂದು ಮನಸ್ಸಿತ್ತು. ಬಿಕಾಸ್ ಅವತ್ತು ದೇವಸ್ಥಾನದಲ್ಲಿ ಆಗೋವಂಥ ಎಲ್ಲ ಕಾರ್ಯಗಳನ್ನೂ ನಾನು ನೋಡ್ಬೋದಿತ್ತಲ್ವಾ ಅಂತ ಹೇಳಿ. ಬಟ್ ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ, ನಾವು ಯಾವುದನ್ನು ತಡೆದಿಟ್ಕೊಳಕ್ಕಾಗೋದಿಲ್ಲ. ಸೊ ಹಾಗಾಗಿ ನನಗೆ ಒಂದು 2 ಡೇಸ್ ಆಮೇಲೆ ನಾನು ಯಾವುದೇ ರೀತಿಯ ವ್ಲಾಗ್ನೆಲ್ಲ ಏನೂ ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಬಿಕಾಸ್ ಎಲ್ಲ ಹಬ್ಬದ ಕೆಲಸಗಳು ನಡೀತಾ ಇರುತ್ತೆ, ಅಂಥ ಟೈಮಲ್ಲಿ ಮಾಡೋದು ಬೇಡ ಅಂತ ಹೇಳಿ ನಾನು ಒಂದು 2-3 ದಿನ ಶೂಟ್ ಎಲ್ಲ ಏನೂ ಮಾಡಲಿಲ್ಲ. ಕ್ಯಾಶುವಲ್ ಆಗಿ ಮನೆ ಕೆಲಸ ಅಡುಗೆಗಳದ್ದು ಅದು ಮಾಡ್ಕೋತಾ ಇದ್ದೆ ಹೊರತು ದೇವರದು ಅಂತ ಅಂದ್ಬಿಟ್ಟು ಒಂದು 2 ಡೇಸ್ ನಾನು ಬ್ರೇಕ್ನ ತೊಗೊಂಡಿದ್ದೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ನಾನು ಇದು ಒಂದನ್ನು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನೀವು ನೋಡಿದರೆ ನಾನು ಮಿನಿ ಬ್ಲಾಗಲ್ಲಿ ಹಾಕಿದ್ದೆ. ಇದು ಒಂದು ಪೀಠ ಮತ್ತು ಚತುರ್ಭುಜ ಹಸ್ತ ಪಾದಗಳೆಲ್ಲ ತೊಗೋತಾ ಇದ್ದೀನಿ. ನನ್ನ ಫ್ರೆಂಡ್ ಒಬ್ಬರು ಮಾಡ್ತಿದ್ದಾರೆ, ನಾನು ಅವ್ರ ಹತ್ರ ತೊಗೋತೀನಿ ಯಾವ ಥರ ಅಂತ ಹೇಳಿಬಿಟ್ಟು. ಸೊ ನಾನು ಇದನ್ನು ತೊಗೊಂಡಿದ್ದೀನಿ.
ಚೆನ್ನಾಗಿದೆ. ಇದರಲ್ಲಿ 2 ಸೈಜ್ ಏನೋ ಬರತ್ತೆ. ದೊಡ್ಡ ಸೈಜ್ ಒಂದು, ಸ್ಮಾಲ್ ಸೈಜ್ ಒಂದು. ನಾನು ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡಿದ್ದೀನಿ. ಇದು 30 ಇಂಚಸ್ ಏನೋ ಬರತ್ತೆ. ಇನ್ನೊಂದು 24 ಇಂಚಸ್ ಅಂತ ಹೇಳಿದ್ರು. ಸೊ ನನಗೆ 30 ಇಂಚಸ್ ಬೇಕು ಅಂತ ಹೇಳಿ ನಾನು ಸ್ವಲ್ಪ ದೊಡ್ಡದನ್ನೇ ತೊಗೊಂಡಿದ್ದೀನಿ. ಸೊ ಪೀಠ ಈ ಥರ ಇದೆ. ಹಾಗೆಯೇ ಚತುರ್ಭುಜ ಹ್ಯಾಂಡ್ಸು ಮತ್ತು ಲೆಗ್ಸು ಅದನ್ನು ಸಹ ನಾನು ತರಿಸ್ಕೊಂಡಿದ್ದೀನಿ. ಸೊ ಇದು ಬಂದು ಹ್ಯಾಂಡ್ಸ್ ಬರುತ್ತೆ. ಮತ್ತು ಅದಕ್ಕೆ ಇದು ವೆಲ್ಕ್ರೋ ಹಾಕ್ಬಿಟ್ಟು ಇದನ್ನು ಆ್ಯಕ್ಚುಲಿ ವೆಲ್ಕ್ರೋ ಕೊಟ್ಟಿರ್ತಾರೆ. ವೆಲ್ಕ್ರೋ ಇಂದ ನಾವು ಇದನ್ನು ಫಿಕ್ಸ್ ಮಾಡ್ಕೊಬೋದು. ಈ ಥರ ವೆಲ್ಕ್ರೋ ಕೊಟ್ಟಿರ್ತಾರೆ. ನಾವು ಈ ರೀತಿ ಇದನ್ನು ಬೇಕು ಅಂದರೆ ವೆಲ್ಕ್ರೋ ಹಾಕ್ಕೋಬೋದು, ಅಂದರೆ ಚತುರ್ಭುಜ ಮಾಡ್ಕೋಬೋದು. ಬೇಡ ಅಂದರೆ ನಾವು ಇದನ್ನು ರಿಮೂವ್ ಮಾಡಿಬಿಡ್ಬೋದು. ಆ ಥರ ಒಂದು ಇದಿದೆ. ಸೊ ಇದನ್ನು ಒಂದು ತೊಗೊಂಡಿದ್ದೀನಿ. ಸೊ ಕೈಗಳು ಬಂದು ಈ ಥರ ಇದೆ. ಆಮೇಲೆ ಕಾಲಲ್ಲಿ ನಮಗೆ ವಿತ್ ಗೆಜ್ಜೆ ವಿತೌಟ್ ಗೆಜ್ಜೆ ಅಂತಾನು ಸಿಗುತ್ತೆ. ಸೊ ನಾನು ವಿತ್ ಗೆಜ್ಜೆ ಇರೋದೇ ಸಿಲ್ವರ್ ಇರೋ ಅಂಥದ್ದು ನಾನು ತರಿಸ್ಕೊಂಡಿದ್ದೀನಿ. ಸೊ ನೋಡ್ಬೋದು ಈ ಥರ ಇದೆ. ಇದು ಕಾಲು ಗೆಜ್ಜೆ ಬಂದು ಇಲ್ಲಿ ಕವರ್ ಹಾಕಿದ್ದಾರೆ. ಇದೆಲ್ಲ ತೆಗಿಬೇಕು. ಗೆಜ್ಜೆ ಇರುತ್ತೆ, ಬೆಳ್ಳಿ ಗೆಜ್ಜೆ ಥರನೇ ಇದೆ. ಅಂದರೆ ಬೆಳ್ಳಿದಲ್ಲ, ಯಾರು ಬೆಳ್ಳಿದು ಕೊಡೋಕ್ಕಾಗತ್ತೆ ಇವಾಗಿನ ರೇಟ್ಗೆ. ಇದು ಒಂಥರ ನಿಮಗೆ ಅಂದರೆ ಸಿಲ್ವರ್ ಕೋಟಿಂಗ್ ಅಂತ ಹೇಳ್ತೀವಲ್ವ, ಆ ಟೈಪ್ ಗೆಜ್ಜೆ ಇದೆ ಇದು. ಸೊ ಇದು ಒಂದು ತರಿಸ್ಕೊಂಡಿದ್ದೀನಿ. ಇನ್ನು ಇವ್ರದ್ದು ನಾನು ನಂಬರು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕು ಅಂದರೆ ನೀವು ಚೆಕ್ ಮಾಡ್ಕೊಬೋದು. ಕಾಲು, ಕೈ ಮತ್ತು ಹಾಗೇನೆ ಪೀಠ ಇದು ಒಂದು ನಾನು ಸೆಟ್ಟಾಗಿ ಅವ್ರ ಹತ್ರ ತಗೊಂಡಿದ್ದು. ಸೊ ಇದು ಒಂದು ಹಬ್ಬಕ್ಕೆ ಅಂದ್ಬಿಟ್ಟು. ಮತ್ತು ಇದು ಒಂದು ನಾನು ಆರ್ಡರ್ ಮಾಡಿದ್ದೆ ಮೀಶೋಯಿಂದ. ಈಗ ಇದನ್ನು ಶೂಟ್ ಮಾಡೋಣ ಅಂತ ಹೇಳಿ ಮಾಡ್ತಿದ್ದಾಗ ಇದು ನನಗೆ ಬಂತು. ಆ್ಯಕ್ಚುಲಿ ನನಗನ್ಸೋ ಪ್ರಕಾರ ಇದು ನಾನು ಚಾಪೆ ಮಾಡಿದ್ದೆ, ಮೇ ಬಿ ಅದೇ ಅನ್ಕೋತೀನಿ. ಮೀಶೋದಲ್ಲಿ ನಾನು ಸುಮಾರು ಒಂದು 4-5 ಐಟಮ್ ಮಾಡಿದ್ದೀನಿ, ಕೆಲವೊಂದು ಮ್ಯಾಟ್ಸು ಎಲ್ಲನೂ. ಸೊ ಇದು ನೋಡಿದ್ರೆ ನನಗೆ ಚಾಪೆನೇ ಇರುತ್ತೆ ಅಂತ ಹೇಳಿ. ಏನಕ್ಕೆ ಚಾಪೆ ಮಾಡಿದ್ದೀನಿ ಅಂತಂದರೆ ನಿಮಗೆಲ್ಲ ಗೊತ್ತೇ ನನ್ನ ರೆಗ್ಯುಲರ್ ಕಸ್ಟಮರ್ಸು ನೀವು ನೋಡಿದರೆ ನಾನು ಏನು ದೇವ್ರನ್ನ ಅಮ್ಮನವ್ರನ್ನ ಕೂರಿಸಿದ್ರೆ ಮುಂದೆಗಡೆ ತಟ್ಟೆ ಎಲ್ಲನೂ ಜೋಡಿಸ್ತೀನಲ್ವ. ಸೊ ಅದನ್ನು ಇಡಲಿಕ್ಕೆ ಅಂದ್ಬಿಟ್ಟು ಈ ಥರ ಒಂದು ಚಾಪೆನ ಮಾಡ್ಕೊಂಡಿದ್ದೀನಿ. ಇದು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದು. ಸೊ ನನಗೂ ಗೊತ್ತಿಲ್ಲ ಕ್ವಾಲಿಟಿ ಹೇಗಿದೆ ಅಂತ, ಬಟ್ ರಿವ್ಯೂಸ್ ಎಲ್ಲ ನೋಡಿಬಿಟ್ಟು ಆರ್ಡ್ರ್ ಮಾಡಿದೆ. ರಿವ್ಯೂಸ್ ಎಲ್ಲ ಚೆನ್ನಾಗೇ ಇತ್ತು. ಹಾಗಾಗಿ ಮುಂಚೆ ಎಲ್ಲ ಈ ಥರ ಚಾಪೆಗಳು ಮನೆ ಮುಂದೆನೇ ಮಾರ್ಕೊಂಡು ಬರೋರು, ಇವಾಗ ಯಾರು ಬರ್ತಾ ಇಲ್ಲ. ಬೇಬಿ ಬೇರೆ ಕಡೆ ಬರ್ತಾರೇನೋ, ನಮ್ಮನೆ ಹತ್ರ ಈ ಥರ ಚಾಪೆಗಳೆಲ್ಲ ಯಾರು ತರ್ತಾ ಇಲ್ಲ. ಅಂದರೆ ಈ ಪ್ಲಾಸ್ಟಿಕ್ ಅದು ಬರುತ್ತೆ ನೋಡಿ, ಆ ಥರದ್ದು ತರ್ತಾರೆ. ಆ ಥರದ್ದು ನಮ್ಮನೇಲೂ ಇದೆ, ಅವಾಗ ಯಾವಾಗೋ ತೊಗೊಂಡಿರೋದು ಹಾಗೆ ಇದೆ. ಬಟ್ ನನಗೆ ಈ ಟೈಪಲ್ಲಿ ಬೇಕಿತ್ತು, ಹಾಗಾಗಿ ಹುಡುಕ್ತಾ ಇದ್ದೆ, ಮೀಶೋದಲ್ಲಿ ಸಿಕ್ತು. ಸೊ ಹಾಗೆ ಬುಕ್ ಮಾಡಿದೆ. ಇನ್ನು ಇದರದ್ದು ಲಿಂಕು ನಾನು ಕೊಟ್ಟಿರ್ತೀನಿ. ಫಸ್ಟು ನೋಡೋಣ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಆಮೇಲೆ ಬೇಕಾದರೆ ಲಿಂಕ್ ಕೊಡ್ತೀನಿ. ಯಾಕಂದರೆ ಈಗ ಚೆನ್ನಾಗಿಲ್ಲ ಅಂತಂದರೆ ಸುಮ್ಮನೆ ನಾನು ವೇಸ್ಟ್ ಮಾಡ್ಕೊಳ್ಳೋದಲ್ದಿರ ನೀವು ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಸೊ ಫಸ್ಟು ಚೆಕ್ ಮಾಡಿಬಿಟ್ಟು ಚೆನ್ನಾಗಿದೆ ಪ್ರಾಡಕ್ಟ್ ಅಂದರೆ ಮಾತ್ರ ಲಿಂಕನ್ನು ನಾನು ಶೇರ್ ಮಾಡ್ತೀನಿ ನಿಮಗೆ. ಇನ್ನೊಂದೆರಡು ಮ್ಯಾಟ್ಸ್ ಮಾಡಿದ್ದೆ ಕಿಚನ್ಗೆಲ್ಲ. ನಾನು ರಾಮಚಂದ್ರಪುರಮಲ್ಲಿ ಯೂಶ್ವಲಿ ತರೋದು, ಬಟ್ ಈ ಸತಿ ಯಾಕೋ ನನಗೆ ಈ ತಟ್ಟೆ ಎಲ್ಲ ಇಡೋದಕ್ಕೆ ಚೆನ್ನಾಗಿರೋ, ಬಟ್ ಏನಂದರೆ ಉದ್ದ ಎಲ್ಲ ಓಕೆ ನಾನು ಅಂದ್ಕೊಂಡಂಗೆ ಬಂದಿದೆ. ಆ್ಯಕ್ಚುಲಿ ನಾನು ಇದೆಲ್ಲ ನೋಡಿಬಿಟ್ಟೆ ಆರ್ಡ್ರ್ ಮಾಡಿದ್ದು, ಆದ್ರೂ ಒಂದು ಡೌಟ್ ಇತ್ತು ನನಗೆ. ಚೆನ್ನಾಗಿದೆ ಪ್ರಾಡಕ್ಟ್. ಸೊ ಅಲ್ಲಿ ನಾವು ತಟ್ಟೆ ಎಲ್ಲ ಇಟ್ಟು ಆದಮೇಲೆ ನಾವು ಬೇಕಾದರೆ ಮನೆಗೂ ಏನಕ್ಕಾದರೂ ಬೇಕು ಅಂದರೆ ಯೂಸ್ ಮಾಡ್ಕೊಬೋದು. ಇದರದ್ದು ಲಿಂಕನ್ನು ನಾನು ಶೇರ್ ಮಾಡ್ತೀನಿ, ಯಾವ ಥರ ಇದೆ ಏನು ಅಂತ ಹೇಳಿಬಿಟ್ಟು. ಸೊ ಇಷ್ಟಿದೆ. ಇನ್ನು ಇವಾಗ ಆ್ಯಕ್ಚುಲಿ ಗೋಲ್ಡು ಮತ್ತು ಸಿಲ್ವರು ತಗೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಹೋಗಬೇಕು. ನಮ್ಮ ಮನೆಯವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ಅವ್ರು ಬಂದರೆ ಹಾಗೆ ಹೋಗೋಣ ಅಂತ ಹೇಳಿ. ಮಧ್ಯಾಹ್ನನೇ ಬರ್ತೀನಿ ಅಂದರು, ಇಷ್ಟೊತ್ತಾಯಿತು ಇನ್ನೂ ಬಂದಿಲ್ಲ. ಇಲ್ಲ ಅಂದರೆ ಅಟ್ಲೀಸ್ಟ್ ಈವ್ನಿಂಗ್ ಆದರೂ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ನಾನು ಇಯರಿಂಗ್ಸ್ ಮಾಡೋಕ್ಕೆ ಹಾಕಿದ್ದೆ, ಅದು ರೆಡಿ ಆಗಿದೆ ಅಂತ ಅವರು ಮೊನ್ನೆನೇ ಫೋನ್ ಮಾಡಿದರು ನನಗೆ.
ಇನ್ನು ಸಿಲ್ವರ್ ಅಲ್ಲಿ ಹೋಗ್ಬಿಟ್ಟು ನೋಡ್ತೀನಿ. ಇನ್ನೂ ಐಡಿಯಾ ಇಲ್ಲ ಏನು ತೊಗೊಳ್ಳೋದು ಏನು ಅನ್ನೋದು. ಇನ್ನೂ ನಾನು ಡಿಸೈಡೇ ಮಾಡಿಲ್ಲ. ಬಟ್ ಇದು ಗೋಲ್ಡಲ್ಲಿ ಮಾತ್ರ ಇಯರಿಂಗ್ಸನ್ನು ನಾನು ಡಿಸೈಡ್ ಆಗಿದ್ದೀನಿ. ಇದೇ ಮಾಡೋಕ್ಕೆ ಹಾಕಿದ್ದೆ. ಸೊ ಅದನ್ನೇ ತೊಗೊಂಬಿಡೋದು. ಸೊ ಇಷ್ಟಿದೆ. ಇದು ಬೇಕಾದರೆ ಇವ್ರ ಫೋನ್ ನಂಬರು ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಮತ್ತು ಈ ಚಾಪೆದೂ ಲಿಂಕನ್ನು ಹಾಕಿರ್ತೀನಿ. ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ, ಅವಶ್ಯಕತೆ ಇದೆ ಅನಿಸಿದ್ರೆ ನೀವು ತೊಗೊಳ್ಬೋದು. ಸಂಜೆ ನಾವು ಗೋಲ್ಡ್ ಶಾಪಿಂಗ್ಗೆ ಅಂತ ಹೇಳಿ ಹೋಗಿದ್ದು. ಸರಿ, ನಾನಿನ್ನ ಈ ಓಲೆ ಎಲ್ಲ ಮಾಡ್ಸಕ್ಕೆ ಹಾಕಿದ್ದಿದ್ದು. ಇದು ಹಾಗೆ ಡಿಸೈನ್ ಸ್ವಲ್ಪ ಚೆನ್ನಾಗಿತ್ತು ಅಂದ್ಬಿಟ್ಟು ಸುಮ್ಮನೆ ನೋಡಕ್ಕೆ ಹೋಗಿದ್ದೆ ಅಲ್ವಾ, ಹಂಗೆ ಅಲ್ಲಿ ಹಾಕಿದ್ರು ನೋಡ್ತಾ ಇದ್ದೆ. ಹೋದಾಗೆಲ್ಲ ಏನಾದರೂ ಒಂದು ನೋಡ್ತಿರ್ತೀನಿ. ಇನ್ನು ನಾನು ಮಾಡ್ಸಕ್ಕೆ ಹಾಕಿದ್ದು ಬಂದು ಡೈಮಂಡ್ ಇಯರಿಂಗ್ಸ್ನ ಮಾಡ್ಸಕ್ಕೆ ಹಾಕಿದ್ದೆ. ಲಾಸ್ಟ್ ಟೈಮು ನೀವು ನೋಡಿದರೆ ನನ್ನ ವ್ಲಾಗು, ನನ್ನ ಬರ್ತ್ಡೇ ಟೈಮಲ್ಲಿ ನಾನು ಏನು ಬ್ರೇಸ್ಲೆಟ್ ತೊಗೊಳಕ್ಕೆ ಹೋದಾಗ ನನಗೊಂದು ಮೂಗ್ಬಟ್ಟು ತುಂಬ ಇಷ್ಟ ಆಗೋಗ್ಬಿಟ್ಟಿತ್ತು. ಸೊ ಅದು ನನಗೆ ಮೂಗಿಗೆ ಹೆವಿ ಅನಿಸುತ್ತೆ ಅಂದ್ಬಿಟ್ಟು ನಾನು ಅದನ್ನು ಇಯರಿಂಗ್ಸ್ ಮಾಡಿ ಅಂತ ಅಂದ್ಬಿಟ್ಟು ಅವ್ರಿಗೆ ಆರ್ಡರ್ ಕೊಟ್ಟು ಬಂದಿದ್ದೆ. ಅಂದರೆ ನಾನು ಪ್ರತಿ ವರ್ಷ ಹಬ್ಬಕ್ಕೆ ಕಂಪಲ್ಸರಿಯಾಗಿ ಗೋಲ್ಡ್ ಪರ್ಚೇಸ್ ಮಾಡ್ತೀನಿ. ಇದು ನಾನು ಒಂದು 10 ವರ್ಷದಿಂದ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀನಿ. ಖಂಡಿತ ಇದ್ರ ಬಗ್ಗೆ ನಾನೊಂದು ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇದು ತುಂಬ ಉಪಯೋಗ ಬರುತ್ತೆ. ಅದು ಯಾವ ಥರ ಏನು ಅನ್ನೋದು ನಾನು ಖಂಡಿತ ಒಂದು ಬ್ಲಾಗ್ ಮಾಡ್ತೀನಿ ನಿಮಗೆ. ಸೊ ಅವಾಗ ನಾನು ಇಯರಿಂಗ್ಸ್ನ ಮಾಡಕ್ಕೆ ಹಾಕಿದೆ. ಫಸ್ಟ್ ಆಫ್ ಆಲ್ ಏನಂದರೆ ಡೈಮಂಡ್ ಎಲ್ಲರಿಗೂ ಹಾಗೆ ಬರಲ್ಲ ಅಂತ ಹೇಳ್ತಾರೆ. ಸೊ ಅದು ಭಯ ನನಗೂ ಇತ್ತು. ಹಾಗಾಗಿ ನಾನು ಫಸ್ಟ್ ಒಂದು ಮೂಗ್ಬಟ್ಟನ್ನು ತೊಗೊಂಡಿದ್ದೆ. ಅದು ನನಗೆ ಹಾಗೆ ಬಂತು, ಏನು ಪ್ರಾಬ್ಲಮ್ ಆಗಲಿಲ್ಲ. ಅದಾದಮೇಲೆ ಸೈಡ್ ಇಯರಿಂಗ್ಸ್ಗೆ ಅಂತ ಹೇಳಿ ಲಾಸ್ಟ್ ಇಯರ್ ತೊಗೊಂಡೆ. ಸೊ ಮೊನ್ನೆ ಬರ್ತಡೆಗೆ ಮೇಲ್ಗಡೆ ಇನ್ನೊಂದು ಕಡೆ ಚುಚ್ಚಿಸಿದ್ದೀನಲ್ವ, ಅಲ್ಲಿ ಮಕ್ಕಳು ನನಗೆ ಡೈಮಂಡೇ ಕೊಡಿಸಿದ್ರು. ಸೊ ಇನ್ನು ಮೇನ್ ಬಂದು ಇಲ್ಲಿಗೆ ಓಲೆ ತೊಗೋಬೇಕಿತ್ತು. ಸೊ ಹಾಗಾಗಿ ಮೊನ್ನೆ ಮಾಡ್ಸಕ್ಕೆ ಹಾಕಿದ್ದು ನಾನು 6 ಗ್ರಾಮ್ಗೆ ಮಾಡೋಕ್ಕೆ ಹೇಳಿದ್ದೆ ಅವ್ರಿಗೆ. ಅಂದರೆ 3 ಗ್ರಾಮಿಗೆ ಮಾಡಿ ಅಂತ ಅಂದ್ಬಿಟ್ಟು. ಬಟ್ ಅವರು 8 ಗ್ರಾಮಿಗೆ ಮಾಡಿದ್ರು. ಹೆವಿ ಆಗಿದೆ. ತಿರ್ಪ ಎಲ್ಲ ತುಂಬ ಗಟ್ಟಿಯಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಾನು ಅಂದ್ಕೊಂಡಿದ್ದ ಥರನೇ ಬಂದಿದೆ ಇಯರಿಂಗ್ಸು. ಸೊ 8 ಗ್ರಾಮ್ಸು ಡೈಮಂಡ್ ಇಯರಿಂಗ್ಸು. ಸೊ ನನ್ನ ಒಂದು ಬಕೆಟ್ ಲಿಸ್ಟಲ್ಲಿ ಇದೊಂದಿತ್ತು, ಡೈಮಂಡ್ ಇಯರಿಂಗ್ಸ್ ತೊಗೋಬೇಕು ಅಂತ ಹೇಳಿ. ಅದು ಕಂಪ್ಲೀಟ್ ಆಗಿದೆ. ಮತ್ತು ಇನ್ನೊಂದು 2 ಇದೆ ಡೈಮಂಡಲ್ಲೇ. ಅದು ಏನು ಯಾವ ಥರ ಅಂದ್ಬಿಟ್ಟು ಅದೇ ನಾನು ಆದಮೇಲೆ ಹೇಳ್ತೀನಿ, ಬಿಫೋರ್ ನಾನು ಏನೂ ಹೇಳಲ್ಲ. ನಾನು ಅದು ತೊಗೊಂಡಾಗ ಖಂಡಿತ ನಾನು ಶೇರ್ ಮಾಡ್ತೀನಿ. ಬಟ್ ರೈಟ್ ನಾವು ಅಂತೂ ತೊಗೊಳ್ಳೋ ಕೆಪಾಸಿಟಿ ಬಜೆಟ್ ಏನೂ ಇಲ್ಲ ನನಗೆ. ಅದಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕು. ಅದು ಆಗತ್ತೆ ಅನ್ನೋ ನಂಬಿಕೆ ಮಾತ್ರ ಇದೆ ನನಗೆ. ಹಾಗೆ ಒಂದು ಹಾರ ನೋಡಿದೆ, ತುಂಬ ಲೈಟ್ ವೇಟ್ ಇತ್ತು, ಚೆನ್ನಾಗಿತ್ತು. ಬಟ್ ಬಜೆಟ್ ಇಲ್ಲ. ಸುಮ್ಮನೆ ನೋಡ್ಬಿಟ್ಟು ಹಾಕ್ಕೊಂಡು ವಾಪಸ್ ಕೊಟ್ಟು ಬಂದೆ. ಅದಾದಮೇಲೆ ಇನ್ನು ಸಿಲ್ವರು ತೊಗೊಳ್ಳೋಣ ಅಂತ ಹೇಳಿ ಅಂದ್ಕೊಂಡೆ. ಸೊ ಸಿಲ್ವರು ನಾನು ತೊಗೋತೀನಿ. ಇನ್ನು ಏನು ತೊಗೊಳ್ಳೋದು ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಆಯಿತು ನನಗೆ. ಅವರು ಆ್ಯಂಟಿಕಲ್ಲಿ ತೊಗೊಳ್ಳಿ, ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ಅಂತ ಹೇಳಿದ್ರು. ಬಟ್ ನಿಜ ಹೇಳಬೇಕು ಅಂದರೆ ಆ್ಯಂಟಿಕಲ್ಲಿ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು. ಆದರೆ ನನಗೇನಂತಂದರೆ, ಇವಾಗ ನಮ್ಮ ಮನೇಲಿ ಎಲ್ಲನೂ ನಾರ್ಮಲ್ ಈ ಥರ ಸಿಲ್ವರ್ ಐಟಮ್ಸ್ ಇರೋದು. ಆ್ಯಂಟಿಕ್ ಯಾವುದು ಒಂದೂ ಇಲ್ಲ. ಇವಾಗ ನಾನು ಆ್ಯಂಟಿಕ್ ಏನಾದರೂ ತೊಗೊಂಡಿದ್ದೀನಿ ಅಂದರೆ ಅದೇ ಒಂಥರ ಆಗೋಗ್ಬಿಡತ್ತೇನೋ. ಮತ್ತೆ ಇನ್ನು ಅದು ಕಲೆಕ್ಷನ್ನ ತೊಗೋಬೇಕಾಗತ್ತೆ. ಇವಾಗ ಆ ರಿಸ್ಕ್ ಎಲ್ಲ ತೊಗೊಳಕ್ಕೆ ನಾನು ರೆಡಿ ಇರಲಿಲ್ಲ. ಹಾಗಾಗಿ ಆ್ಯಂಟಿಕ್ ಬೇಡ ಅಂತ ಹೇಳಿ ನಾರ್ಮಲಲ್ಲೇ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ತುಂಬ ತಲೆ ಕೆಡಿಸ್ಕೊಂಡೆ, ಏನು ನೋಡೋದು ಏನು ತೊಗೊಳ್ಳೋದು ಅಂತ ಅಂದ್ಬಿಟ್ಟು. ಬಟ್ ನನಗೆ ಇಷ್ಟ ಆಗಿದ್ದೆಲ್ಲ ಸ್ವಲ್ಪ ಬಜೆಟ್ ಕ್ರಾಸ್ ಆಯಿತು. ನನಗೆ ಅಷ್ಟೊಂದು ಇರಲಿಲ್ಲ. ಮತ್ತು ಇವಾಗ ಸಿಲ್ವರ್ ಎಲ್ಲ ನಿಜವಾಗ್ಲೂ ತುಂಬಾ ರೇಟ್ ಆಗಿದೆ. ಆದರೂ ಒಂದೊಂದು ಸತಿ ನಾನು ಅವಾಗಿಂದ ಸ್ವಲ್ಪ ತೆಗೆದಿಟ್ಟಿದ್ದು ಎಷ್ಟು ಒಳ್ಳೇದಾಯಿತು ಅಂತ ಹೇಳಿ ಅನಿಸುತ್ತೆ. ಸೊ ಹಾಗಾಗಿ ಸಿಕ್ಕಾಪಟ್ಟೆ, ಅಂದರೆ ಕೆಲವೊಂದು ವಿಗ್ರಹ ತೋರಿಸಿದ್ರು, ಮತ್ತು ಕೆಲವೊಂದು ಬೇರೆ ಬೇರೆ ಥರದ್ದೆಲ್ಲ ನೋಡಿದೆ. ಬಟ್ ಯಾವುದು ನನಗಷ್ಟು ಇಷ್ಟ ಆಗಲಿಲ್ಲ. ಮತ್ತು 1-2 ದೀಪನ ನೋಡಿದೆ, ಅದು ಓಕೆ ಅಂತ ಹೇಳಿ ಅನ್ನಿಸ್ತು. ಸೊ ಅದನ್ನು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ, ತೊಗೊಳ್ಳ ಬೇಡವಾ, ಯಾವ ಥರ ತೊಗೊಳ್ಳಿ, ಏನು ಮಾಡಲಿ ಅಂತ ಹೇಳಿ. ಸೊ ಫೈನಲ್ ಆಗಿ 1-2 ಸೆಲೆಕ್ಟ್ ಮಾಡಿಕೊಂಡೆ. ಇಷ್ಟ ಆಯಿತು. ಅಂದರೆ ನನಗೇನಂದರೆ ನೋಡಿದ ತಕ್ಷಣ ಅದು ಇಷ್ಟ ಆಗಬೇಕು. ನಾನು ಆ ಥರ ಆದಾಗಲೇ ನಾನು ತೊಗೊಳ್ಳೋದು. ಏನೋ ಒಂದು ತೊಗೋಬೇಕು, ಏನೋ ಒಂದು ಬಲವಂತವಾಗಿ ತೊಗೊಳ್ಳೋಣ ಅನ್ನೋ ಥರ ಇರಲಿಲ್ಲ. ಸೊ ಹಾಗಾಗಿ ನನಗಿಷ್ಟ ಆಗಿದ್ದೆ ಸಿಕ್ತು ನನಗೆ ಐಟಮ್ಮು. ಮತ್ತು ನಾನು ಆ್ಯಕ್ಚುಲಿ ಏನು ಸಿಲ್ವರ್ ತೊಗೊಂಡೆ ಮತ್ತು ಎಷ್ಟು ಗ್ರಾಮ್ಸ್ ಇದೆ, ಅದಕ್ಕೆ ಎಷ್ಟು ಪೇ ಮಾಡಿದೆ ಅನ್ನೋದೆಲ್ಲ ನಾನು ಖಂಡಿತ ಇನ್ನೊಂದು ಬ್ಲಾಗಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನೇನಂದರೆ ಯೂಶ್ವಲಿ ಸನ್ರೈಸಲ್ಲೇ ತೊಗೊಳ್ಳೋದು. ಸುಮಾರು ಜನ ನಂದು
ಏನಾದರೂ ಅಂದರೆ ನಾನು ಹಾರ ಹಾಕ್ಕೊಂಡಾಗ ಇಯರಿಂಗ್ಸ್ ಹಾಕ್ಕೊಂಡಾಗೆಲ್ಲ ಲಿಂಕ್ ಕೊಡಿ ಅಂತೆಲ್ಲ ಕೇಳ್ತಾ ಇರ್ತೀರಾ. ಸೊ ನಾನು ಯಾವುದೇ ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದಲ್ಲ, ಆಲ್ಮೋಸ್ಟ್ ಆಲ್ ನನ್ನ ಹತ್ರ ಇರುವಂಥ 99% ಜ್ಯುವೆಲ್ರಿ ಏನಿದೆ ಅದು ಸನ್ರೈಸಲ್ಲೇ ತೊಗೊಂಡಿರೋದು. ಇವ್ರ ಶಾಪ್ ಏನಂತಂದರೆ ನನಗೆ ಇವರು ಒಂದು ಯೂನಿಕ್ ಕಲೆಕ್ಷನ್ಸು ತುಂಬ ಇಷ್ಟ ಆಗುತ್ತೆ, ಮತ್ತು ಕ್ವಾಲಿಟಿ ಇದೆ ನೋಡಿ ಸೂಪರ್. ನೀವು ಎಲ್ಲಿಗೆ ಬೇಕಾದರೂ ತೊಗೊಂಡೋಗಿ ತೋರಿಸಿದ್ರು ಅದು ನಮಗೆ ಈಸಿಯಾಗಿ ಒಂದೇ ನಿಮಿಷದಲ್ಲಿ ಗೊತ್ತಾಗುತ್ತೆ ದಿ ಬೆಸ್ಟ್ ಕ್ವಾಲಿಟಿ ಅಂತ ಹೇಳಿ, ಅಷ್ಟು ಚೆನ್ನಾಗಿರತ್ತೆ. ಮತ್ತು ನಾನು ಹಾಕ್ಕೊಂಡಿರೋಂಥ ಜ್ಯುವೆಲ್ರಿ ನಮ್ಮ ಫ್ಯಾಮಿಲಿಯಲ್ಲಿ ಇವನ್ ನಿಮ್ಮಲ್ಲೂ ಸುಮಾರು ಜನ ಇಷ್ಟಪಡ್ತೀರಾ, ಸುಮಾರು ಜನ ನನಗೆ ಕಾಂಪ್ಲಿಮೆಂಟ್ ಸಹ ಕೊಟ್ಟಿದ್ದೀರಾ, ಮ್ಯಾಮ್ ನಿಮ್ದು ಹಾರ ಚೆನ್ನಾಗಿದೆ, ಇಯರಿಂಗ್ಸ್ ಚೆನ್ನಾಗಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಗೋಲ್ಡ್ ಕಲೆಕ್ಷನ್ ವ್ಲಾಗ್ ಎಲ್ಲ ಮಾಡಿಲ್ಲ, ಮಾಡೋದು ಇಲ್ಲ, ಅದು ನಿಮಗೆಲ್ಲ ಗೊತ್ತೇ ಇರತ್ತೆ. ಬಟ್ ಆದರೂ ಅಲ್ಲೊಂದು ಇಲ್ಲೊಂದು ನಾನು ಹಾಕ್ಕೊಂಡಾಗ ನೀವೆಲ್ಲ ಕಾಂಪ್ಲಿಮೆಂಟ್ ಕೊಟ್ಟಿದ್ದೀರಾ. ಮತ್ತು ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಅದೇ ಹೇಳ್ತಾರೆ, ನೀನು ಹಾಕ್ಕೊಳ್ಳೋ ಅಂಥ ಪ್ರತಿಯೊಂದು ಜ್ಯುವೆಲ್ರಿನೂ ತುಂಬ ಚೆನ್ನಾಗಿರುತ್ತೆ ಡಿಸೈನ್ ಅಂತ ಹೇಳಿ. ಒಂದು ಸೆಲೆಕ್ಷನ್ ಕ್ರೆಡಿಟ್ ನನಗೆ ತೊಗೋಬೇಕು ನಾನು. ಬಟ್ ಇನ್ನೊಂದು ಏನಂದರೆ ಆ ಥರ ಒಂದು ಜ್ಯುವೆಲ್ರಿ ಎಲ್ಲ ಇವ್ರ ಶಾಪಲ್ಲಿ ಇಟ್ಟಿರ್ತಾರಲ್ವ ಅದು ಒಂದು. ಸೊ ಹಾಗಾಗಿ ನಾನು ಇಲ್ಲೇ ಹೋಗ್ತೀನಿ, ನನಗೆ ಸ್ವಲ್ಪ ಯುನಿಕ್ಕಾಗೇ ಬೇಕಾಗುತ್ತೆ, ಮತ್ತು ನೋಡಿದ ತಕ್ಷಣ ಒಂಥರ ಅಟ್ರಾಕ್ಟಿವ್ ಆಗಿ ಇರತ್ತೆ. ಇನ್ನೊಂದು ಸತಿ ಬರೋ ಅಷ್ಟೊತ್ತಿಗೆ ಇನ್ನೇನೋ ತೊಗೋಬೋದು ಅನ್ನೋ ಒಂದು ಐಡಿಯಾನೂ ಬರುತ್ತೆ. ಇವಾಗಂತೂ ಲೈಟ್ ವೇಟಲ್ಲಿ ತುಂಬ ಕಲೆಕ್ಷನ್ಸನ್ನು ಇಟ್ಟಿದ್ದಾರೆ ಇವರು ಶಾಪಲ್ಲಿ. ಯಾವುದೇ ರೀತಿಯ ಪ್ರಮೋಷನ್ ಎಲ್ಲ ಏನೂ ಇಲ್ಲ, ಜೆನ್ಯೂನ್ ಆಗಿ ನಾನು ತೊಗೊಂಡು ಬಂದಿದ್ದೀನಿ, ಹಾಗೆ ಹೇಳ್ತಿದ್ದೀನಿ ಅಷ್ಟೇ. ಸನ್ರೈಸ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಅಂತ ಹೇಳಿ ಮಲ್ಲೇಶ್ವರಂ ಅಲ್ಲಿ ಶಾಪ್ ಇದೆ. ನಾನು ತುಂಬ ಸತಿ ನನ್ನ ಗೋಲ್ಡ್ ಜ್ಯುವೆಲ್ರಿ ಪರ್ಚೇಸ್ ಮಾಡಿದಾಗೆಲ್ಲನೂ ಈ ಶಾಪ್ಗೆ ಬಗ್ಗೆ ನಾನು ಹೇಳಿದ್ದೀನಿ. ಸೊ ಇನ್ನು ಅಲ್ಲಿ ತಗೊಂಡು ಆಮೇಲೆ ನಾವು ಸ್ವಲ್ಪ ಮಕ್ಕಳಿಗೆ ಅದೇ ಈಗ ಹಬ್ಬಕ್ಕೆ ಬಟ್ಟೆಗೆ ಅಂದ್ಬಿಟ್ಟು ನನಗೆ ದಾವಣಿ ಬೇಕಿತ್ತು. ಸರಿ ಅಂತ ಹೇಳಿ ಅಲ್ಲಿಂದ ಹಂಗೇನೆ ನಮ್ಮ ಮನೆಯವ್ರನ್ನ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ರಾಮಚಂದ್ರಪುರಂಗೆ ಕರ್ಕೊಂಡು ಹೋದೆ. ಅವರು ನನಗೆ ಹೇಳಿದ್ರು, ನಾನು ಜಸ್ಟ್ 20 ಮಿನಿಟ್ಸ್ ವೆಯ್ಟ್ ಮಾಡ್ತೀನಿ, ಅದ್ರ ಮೇಲೆ ವೆಯ್ಟ್ ಮಾಡಲ್ಲ ಅಂತ ಹೇಳಿ. ಸರಿ ಜಸ್ಟ್ ಒಂದು 20 ಮಿನಿಟ್ಸ್ ಕೊಟ್ರಲ್ಲ ಸಾಕು ಬಿಡಿ ಅಂತ ಹೇಳಿ ಒಂದು ಶಾಪ್ಗೆ ಹೋಗಿ ಮಕ್ಕಳಿಗಿಬ್ಬರಿಗೂ ಹಬ್ಬಕ್ಕೆ ಹೊಲ್ಸೋಕ್ಕೆ ಅಂತ ಹೇಳಿ ದಾವಣಿನ ನೋಡಿದೆ. ಫಸ್ಟು ಬೇರೆ ಒಂದು ಕ್ಲಾತಲ್ಲಿ ನೋಡಿದೆ, ಯಾಕೋ ನನಗೆ ಅದೊಂಥರ ಮೆಟೀರಿಯಲ್ ಅಷ್ಟು ಇಷ್ಟ ಆಗಲಿಲ್ಲ, ಅಂದರೆ ದಾವಣಿಗೆ ಅದು ಅಷ್ಟು ಕಂಫರ್ಟೇಬಲ್ ಇಲ್ಲ ಅಂತ ಹೇಳಿ ಅನ್ನಿಸ್ತು. ಅದು ಕಡಿಮೆನೇ ಹೇಳಿದ್ರು ಅಮೌಂಟು, ಬಟ್ ನನಗೆ ಯಾಕೋ ಅದು ಇಷ್ಟ ಆಗಲಿಲ್ಲ. ಸರಿ ಅಂತ ಹೇಳಿ ಆಮೇಲೆ ಹುಡುಕಿ ನನಗೆ ಫೈನಲ್ ಆಗಿ ಕ್ರೇಪ್ ಮೆಟೀರಿಯಲಲ್ಲಿ ಒಂದು ಸಿಕ್ತು. ಸ್ವಲ್ಪ ಕಾಸ್ಟ್ಲಿ ಇತ್ತು, ಬಟ್ ಆದರೆ ತುಂಬ ಚೆನ್ನಾಗಿತ್ತು ಕ್ರೇಪ್ ಮೆಟೀರಿಯಲ್ಲು, ಮತ್ತು ಒಂಥರ ಶೈನಿಂಗ್ ಆಗಿತ್ತು. ಮತ್ತು ನನಗೇನಂದರೆ ಅದು ಕಂಪ್ಲೀಟ್ ಎತ್ನಿಕ್ ಲುಕ್ನ ಕೊಡಬೇಕಿತ್ತು. ಸೊ ಹಾಗಾಗಿ ಆ ಥರ ಮೆಟೀರಿಯಲ್ ಆದರೆ ಚೆನ್ನಾಗಿರತ್ತೆ ಅಂತ ಹೇಳಿ ಸ್ವಲ್ಪ ಒಂದು 100-200 ರೂಪಾಯಿ ಜಾಸ್ತಿ ಆದ್ರೂ ಕ್ವಾಲಿಟಿ ಚೆನ್ನಾಗಿರಬೇಕು, ಮತ್ತು ಅದು ಒಂದು ನಾವೇನು ಅಂದ್ಕೊಂಡಿರ್ತೀವಿ ಆ ಲುಕ್ ಬರಬೇಕು ಅಂದರೆ ಆ ಥರದ್ದೇ ತೊಗೊಳ್ಳೋಣ ಅಂತ ಹೇಳಿ ಒಟ್ಟಲ್ಲಿ ಎರಡಕ್ಕೂ ನನಗೆ ಪರ್ಫೆಕ್ಟ್ ಮ್ಯಾಚಿಂಗ್ ಸಿಕ್ತು. ಸೊ ಹಾಗಾಗಿ ನಾನು 2.5 ಮೀಟ್ರ್ ಕಟ್ ಮಾಡಿಸ್ದೆ. ಬಟ್ ನಿಜ ಹೇಳಬೇಕು ಅಂದರೆ ನನಗಿನ್ನೂ ಮೈಂಡಲ್ಲಿ ತುಂಬ ಕನ್ಫ್ಯೂಷನ್ ಇದೆ, ಯಾವ ಥರ ಸ್ಟಿಚ್ ಮಾಡಿಸೋದು, ಏನು ಮಾಡಲಿ ಎತ್ತು ಮಾಡಲಿ ಅಂತ ಹೇಳಿ. ಬಟ್ ತೊಗೊಂಡ್ಬಿಟ್ಟಿದ್ದೀನಿ, ಬಟ್ ವೇಸ್ಟ್ ಅಂತೂ ಮಾಡಲ್ಲ ಖಂಡಿತ. ನಾನು ನಿಮಗೆಲ್ಲ ಗೊತ್ತೇ ಇರತ್ತೆ, ಇದನ್ನು ಮಾಡಿಸ್ಲಿಲ್ಲ ಅಂದರೆ ಇದರಲ್ಲಿ ಇನ್ನೇನೋ ಒಂದಂತೂ ನಾನು ಮಾಡಿಸ್ತೀನಿ. ಆ ಒಂದು ಇದಕ್ಕೆ ನಾನು ಕಟ್ ಮಾಡಿಸಿ ತೊಗೊಂಡು ಬಂದಿದ್ದು. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ವ್ಲಾಗ್ನ ನೋಡಿದ್ದೀರಲ್ವ, ಸಿಲ್ವರ್ ಖಂಡಿತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಬಿಕಾಸ್ ಇದೇ ವ್ಲಾಗಲ್ಲಿ ಅಂದರೆ ಇದು ಅದು ಎಲ್ಲ ತುಂಬ ಹೆವಿ ಲೆಂತಿ ಆಗೋಗ್ಬಿಡತ್ತೆ. ಇದು ಇಂಪಾರ್ಟೆಂಟ್ ಇತ್ತು, ಬಿಕಾಸ್ ನನಗೆ ಸ್ಟಿಚಿಂಗ್ ಕಳಿಸ್ಬೇಕಿತ್ತು. ಇದನ್ನು ತುಂಬ ಡಿಲೇ ಆಗೋಗ್ಬಿಟ್ಟಿದೆ. ಇನ್ನೊಂದು 5 ದಿನ ಹಬ್ಬ ಇರೋದು, ನಿಜವಾಗ್ಲೂ 5 ದಿನದ ಅಂದರೆ 4ನೇ ದಿನಕ್ಕೆ ಅವ್ರು ನನಗೆ ಕೊಡಬೇಕು. ಪಾಪ ಅವ್ರು ಫೋನ್ ಮಾಡ್ತಾಯಿದ್ರು, ಪುಷ್ಪ ನನಗೆ ಬಟ್ಟೆ ದಯವಿಟ್ಟು ಬೇಗ ಕಳಿಸಿ ಅಂತ ಹೇಳಿ. ಹಾಗಾಗಿ ಫಸ್ಟ್ ಇದನ್ನು ಹಾಕ್ಬಿಡ್ತೀನಿ, ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಿಲ್ವರ್ ಡೀಟೇಲ್ಸ್ನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಸೊ ಫಸ್ಟು ನಾನು ಟೋಟಲ್ 4 ಜೊತೆ ಹೊಲಿಸ್ತಾ ಇದ್ದೀನಿ, ಅಂದರೆ ಇಬ್ಬರಿಗೂ 2 ಜೊತೆ. ಇವು ನಾರ್ಮಲ್ ಜಾರ್ಜೆಟ್ ಸ್ಯಾರೀಸು, ತುಂಬ ಸಾಫ್ಟಾಗಿ ಬರತ್ತೆ, ನಮ್ಮ ಅರ್ನಿ ಕಲೆಕ್ಷನ್ ಸ್ಯಾರೀಸೇ ಇದು. ಸೊ ನೋಡಿರ್ತೀರ, ಯಾರಾದರೂ ಅರ್ನಿ ಕಲೆಕ್ಷನ್ ಪೇಜನ್ನು ಫಾಲೋ ಮಾಡ್ಕೊಂಡಿದ್ರೆ ಈ ಸ್ಯಾರೀಸ್ನ ನೋಡಿರ್ತೀರ ನೀವು. ಸೊ ಇದು ಬ್ಲೌಸ್ ಬರುತ್ತೆ, ಇದು ಬಂದು ಈ ಥರ ಒಂದು ಡಿಸೈನು. ಸೊ ಇದರಲ್ಲಿ ನಾನು ಮಾರ್ನಿಂಗ್ ಅಂದರೆ ಹಬ್ಬದ ದಿನ ಬೆಳಗ್ಗೆ ಉಟ್ಕೊಳ್ಳೋಕ್ಕೆ ಅವ್ರಿಗೂ ಕಂಫರ್ಟೇಬಲ್ ಇರಬೇಕಲ್ವ, ಹಾಗಾಗಿ ಇದಾದರೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ಕಂಫರ್ಟ್ ಇರುತ್ತೆ, ಕೆಲಸ ಮಾಡೋಕ್ಕೂ ಅವ್ರಿಗೆ ಒಂದು ಇದಾಗಿರುತ್ತೆ. ಹಾಗಾಗಿ ಇದೊಬ್ಬರಿಗೆ ಯಾರಿಗೆ ಯಾವುದು ಅಂತ ನಾನು ಏನು ಅಂದ್ಕೊಂಡಿಲ್ಲ. ಇದು ಬಂದು ಆ್ಯಕ್ಚುಲಿ ಬ್ಲ್ಯಾಕ್ ಅಲ್ಲ, ನೆವಿ ಬ್ಲೂ ಕಲರ್ ಬರುತ್ತೆ. ಇನ್ನು ಇದು ಬಂದು ಬಾಟಲ್ ಗ್ರೀನು.
ಚೆನ್ನಾಗಿದೆ, ಎರಡೂ ಚೆನ್ನಾಗಿದೆ ಸಾಫ್ಟ್ ಆಗಿ. ಸೊ ಇದು ಈ ತರ ಪ್ಲೈನ್ ಬ್ಲೌಸ್ ಬರತ್ತೆ. ಸೊ ಆ ಬ್ಲೌಸ್ ಅಲ್ಲಿ ಟಾಪ್ ತರ ಮಾಡಿಸಿ ಕೆಳಗಡೆ ಒಬ್ರಿಗೆ ಪ್ಲಾಜೋ ಪ್ಯಾಂಟು, ಒಬ್ರಿಗೆ ಮಿಡಿ ಟೈಪ್ ಅಂದ್ರೆ ಲಾಂಗ್ ಸ್ಕರ್ಟ್ ಟೈಪ್ ಅಂತ ಅನ್ಕೊಂಡಿದೀನಿ. ಸೊ ಆ ಡಿಸೈನ್ಸ್ ಎಲ್ಲ ನಾನು ಖಂಡಿತ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ, ಯಾವ ತರ ಸ್ಟಿಚಿಂಗ್ ಆಗತ್ತೆ ಅಂತ ಹೇಳಿ. ಸೊ ಇನ್ನು ಆಗ್ಲೇ ನೀವು ವಿಡಿಯೋದಲ್ಲಿ ನೋಡ್ದಂಗ ನಾನು ತಗೊಂಡಿರೋ ಅಂತ ಪೀಸ್ ಇದು ಕ್ರೇಪ್ ಮೆಟೀರಿಯಲ್, ತುಂಬಾ ಚೆನ್ನಾಗಿದೆ. ಬಟ್ಟೆ ಮಾತ್ರ ನನಗೆ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ಇದು ಮೆಟೀರಿಯಲ್ ನೋಡ್ದಾಗಿಂದ ನನ್ನ ತಲೆಯಲ್ಲಿ ಒಂದೆರಡು ಡ್ರೆಸ್ ಓಡ್ತಾ ಇದೆ. ನೆಕ್ಸ್ಟ್ ಟೈಮ್ ಖಂಡಿತ ಇದನ್ನ ಟ್ರೈ ಮಾಡಿಸ್ತೀನಿ, ಮಾಡ್ತೀನಿ. ಸೊ ಇದು ಒಂದು 2.5 ಮೀಟ್ರ್ ದಾವಣಿಗೆ ಅಂತ ಹೇಳಿ ಕಟ್ ಮಾಡಿಸ್ದೆ. ಮತ್ತೆ ಇದು ಅಷ್ಟೇ 2.5 ಮೀಟ್ರ್, ಎರಡು ಸೇಮ್ ಮೆಟೀರಿಯಲ್. ಸ್ವಲ್ಪ ಕಾಸ್ಟ್ಲಿ ಅನ್ಸಿದ್ರು ಅಂದ್ರೆ ನನಗೆ ಕಾಸ್ಟ್ಲಿ ಅಂತಂದ್ರೆ ಈಗ ನಾವು ರೆಡಿಮೇಡ್ ಆಗಿ ಒಂದು ದಾವಣಿ ತಗೊಳಕ್ ಹೋಗ್ಬೇಕು ಅಂದ್ರೆ ನಮ್ಗೊಂದು 600-700 ರೂಪಾಯಿ ಆದ್ರೂ ಬರತ್ತೆ. ಮತ್ತೆ ಸ್ವಲ್ಪ ಚೆನ್ನಾಗಿರೋದು ಅಂದ್ರೆ 1000 ರೂಪಾಯಿನೇ ಆಗತ್ತೆ. ಬಟ್ ಇದು ನನಗೆ 250 ಹಾಕೊಟ್ರು ಅವರು, ಮೀಟರ್ 300 ರೂಪಾಯಿ ಹೇಳಿದ್ರು, 250. ನನಗೆ 2ರಿಂದ 1250 ರೂಪಾಯಿ ಬಿತ್ತು 2 ದಾವಣಿಗೆ. ಸೊ ನನ್ಗೇನು ಹೆವಿ ಅಂತ ಏನು ಅನ್ನಿಸ್ಲಿಲ್ಲ. 625 ಒಂದೊಂದು ದಾವಣಿಗೆ ಅಂದ್ರೆ ವರ್ತೆ ಅಂತ ಹೇಳಿ. ಬಟ್ ಬಟ್ಟೆ ಮಾತ್ರ ತುಂಬಾ ಚೆನ್ನಾಗಿದೆ. ಇನ್ನ ನಾನು ಸೀರೆ ಬಂದು ನೋಡಿ, ಇದು ಒಂದು ಕಲರ್ನ ಸೆಲೆಕ್ಟ್ ಮಾಡಿದ್ದೀನಿ. ಇದು ಆಕ್ಚುಲಿ ಈ ಸೀರೆ ಬಗ್ಗೆ ಹೇಳಬೇಕು, ನಾನು ನಮ್ಮ ಆರ್ನಿ ಕಲೆಕ್ಷನ್ ಅಲ್ಲಿ ನಾನು ಒಂದ್ಸತಿ ಹಾಕಿದ್ದೆ. ನನ್ನ ಸಿಸ್ಟರ್ ಕಸಿನ್ ಒಬ್ರು ಮನೇಲಿ ಮಗ್ಗ ಇದೆ, ಅವರು ನೇಯ್ತಾರೆ ಈ ಸೀರೆಗಳನ್ನ. ಅವ್ರ ಮನೆಯಿಂದ ನಾನು ತಗೊಂಡ್ ಬಂದು ಕೇಳಿ ಹಾಕಿದ್ದೀನಿ ಅಂತ. ನಿಜವಾಗ್ಲು ಎಷ್ಟು ಅಫೋರ್ಡಬಲ್ ಪ್ರೈಸ್ಗೆ ನಾನು ಈ ಸ್ಯಾರೀಸ್ನ ಹಾಕಿದ್ದೆ ಅಂದ್ರೆ ಅಷ್ಟು ಚೆನ್ನಾಗಿತ್ತು. ಒಂದು ಪೀಸ್ ಉಳಿಲಿಲ್ಲ. ಇದು ಬಲವಂತವಾಗಿ ನಾನು ಎತ್ತಿಟ್ಕೊಂಡಿದ್ದೆ. ಅಂಗಡಿಲಿ ಇಟ್ಟಾಗೆಲ್ಲ ಬಂದು ಕೇಳ್ತಾನೆ ಇರೋರು ಅಂದ್ಬಿಟ್ಟು ಎತ್ತಿಟ್ಬಿಟ್ಟಿದೆ ಇದು. ಬಿಕಾಸ್ ನನಗೆ ಇದರಲ್ಲಿ ಏನಾದರೂ ಒಂದು ಹೊಲಿಸ್ಬೇಕು ಮಕ್ಕಳಿಗೆ ಅಂತ ತುಂಬಾ ಇಷ್ಟ ಆಗೋಗ್ಬಿಟ್ಟಿತ್ತು. ಕಲರು ತುಂಬಾ ಚೆನ್ನಾಗಿದೆ, ಒಂಥರ ಲ್ಯಾವೆಂಡರ್ ಕಲರ್ಗೆ ಡಾರ್ಕ್ ಒಂಥರ ಈ ತರ ಚಾಕ್ಲೇಟ್ ಕಲರ್ ಅಲ್ಲಿ ಬರತ್ತೆ, ಕೋಕೋ ಕಲರ್ ಅಂತೀವಲ್ವಾ ಆ ತರ. ಇದ್ರಲ್ಲಿ ತುಂಬಾ ಒಳ್ಳೊಳ್ಳೆ ಕಲರ್ಸ್ ಇತ್ತು. ಇದು ಒಂದು ನಾನು ಎತ್ತಿಟ್ಕೊಂಡಿದ್ದೆ. ಇದೆಷ್ಟು ನಮ್ಮ ಅರ್ನಿ ಕಲೆಕ್ಷನ್ ಅಲ್ಲಿ 1799 165 ಸಮಥಿಂಗ್ ಏನೋ ಹಾಕಿದ್ದು ಪ್ರೈಸು. ಬಟ್ ನಾರ್ಮಲ್ ಆಗಾದ್ರೆ 2500 3000 ಬರ್ತ್ ಸೀರೆ. ಬಟ್ ನನ್ಗೇನಂದ್ರೆ ನಮ್ಮ ಕಸಿನೇ ಅಲ್ವಾ, ಅವಳು ಸ್ವಲ್ಪ ಅಫೋರ್ಡಬಲ್ ಮ್ಯಾನುಫ್ಯಾಕ್ಚರ್ಸ್, ಅವ್ರದ್ದು ತುಂಬಾ ಮಗ್ಗ ಇತ್ತು, ಅವ್ರ ಕಡೆಯಿಂದಾನೇ ಬಂದಿದ್ದಕ್ಕೆ ನನಗೆ ಸ್ವಲ್ಪ ಕಡಿಮೆಗೆ ಸಿಕ್ತು. ಸೊ ನಾನು ಸ್ವಲ್ಪ ರೀಸನಬಲ್ ಪ್ರೈಸ್ಗೆ ಹಾಕಿದ್ದೆ ಇದು ಸೀರೆ. ಸೊ ಇದು ಚೆನ್ನಾಗಿದೆ. ಇದರಲ್ಲಿ ಒಬ್ಬರಿಗೆ ಅನ್ಕೊಂಡಿದ್ದೀನಿ, ಯಾರಿಗೆ ಯಾವುದು ಅಂತ ಇನ್ನೂ ಡಿಸೈಡ್ ಆಗಿಲ್ಲ ನಾನು. ಇನ್ನ ಈ ಸೀರೆ ಬಗ್ಗೆ ಹೇಳಬೇಕು. ಇದು ಬಂದು ಒಂಥರ ಯೆಲ್ಲೋ ಕಲರ್ಗೆ ರೆಡ್ ಕಲರು. ಇದು ನನ್ನ ಮದುವೆ ಸೀರೆ. ಆ್ಯಕ್ಚುಲಿ ಇದು ಬಂದು ನಮ್ಮ ಮದುವೆಯಲ್ಲಿ ಮುಸುಕ್ ಸೀರೆ ಅಂತ ಅಂದ್ಬಿಟ್ಟು ಹಾಕ್ತಾರೆ ನೋಡಿ, ಆ ಸೀರೆ ಇದು. ಇದು ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ, ಈ ಕಲರ್ ನಾನೇ ಬೇಕು ಅಂತ ಹೇಳಿ, ಇದು ಬಂದು ನಮ್ಮ ಮಾವ ಅವರು ಅಂದ್ರೆ ನಮ್ಮ ಮನೆಯವರು ಇದಾರಲ್ಲ, ಅವರ ತಂದೆ ಅವ್ರ ಕೈಯಾರ ಅವರು ನೇಯ್ದಿರೋ ಅಂತ ಸೀರೆ ಇದು. ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂದ್ರೆ ಅಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ನನ್ಗೆ ಈ ಸೀರೆನ ಕಟ್ ಮಾಡಿಸ್ಲಿಕ್ಕೆ ಈಗಲೂ ಮನ್ಸಿಲ್ಲ. ಈಗಲೂ 2 ಮನ್ಸಲ್ಲಿ ಇದೆ. ಒಂದು ನಾನು ಅವ್ರ ನೆನಪಿಗೆ ಅಂತಾನೆ ಇಟ್ಕೊಂಡಿದ್ದೀನಿ, ಯಾಕಂದ್ರೆ ಅವ್ರ ಕೈಯಿಂದಾನೆ ಅವರು ನೇಯ್ದಿದ್ದು ಈ ಸೀರೆನ. ಅವಾಗ ಈ ಒಂದು ಕಲರು ಟ್ರೆಂಡ್ ಆಗಿತ್ತು ನನ್ನ ಮದುವೆ ಟೈಮಲ್ಲಿ. ಸೊ ಹಂಗಾಗಿ ನಾನು ಇದೇ ಕಲರ್ ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿದ್ದೆ. ಇದು ಒಂಥರ ಮ್ಯಾಂಗೋ ಎಲ್ಲೋಗೆ ಒಂಥರ ಟೊಮೊಟೊ ರೆಡ್ ಬರುತ್ತೆ ಬಾರ್ಡರು, ತುಂಬಾ ಚೆನ್ನಾಗಿದೆ. ಬಟ್ ಏನಂದ್ರೆ ಇದು ಬ್ಲೌಸ್ ಇವಾಗ ನನಗೆ ಆಗ್ತಾ ಇಲ್ಲ ಒಂದು. ಮತ್ತೆ ಅದೇ ಹೇಳದ್ನಲ್ಲ, ಇನ್ನೂ ನನಗೆ ಸ್ವಲ್ಪ ಅರ್ಧ ಮನಸ್ಸೇ ಇದೆ ಇದನ್ನ ಮಾಡಿಸ್ಲಾ ಬೇಡವಾ ಅಂತ ಹೇಳಿ. ಒಂದ್ಸತಿ ಮಕ್ಕಳಿಗೆ ಮಾಡ್ಸೋಣ ಚೆನ್ನಾಗಿರತ್ತೆ ಅಂತ ಹೇಳಿ ಅನ್ಸುತ್ತೆ, ಒಂದ್ಸತಿ ಅಯ್ಯೋ ಬೇಡ ನೆನ್ಪಿಗೆ ಇಟ್ಕೊಳ್ಳೋಣ ಅಂತ ಹೇಳಿ ಒಂದ್ಸತಿ ಅನ್ಸುತ್ತೆ. ಸೊ ಇದು ನೋಡೋಣ, ಈಗ ಮಾಡಿಸ್ತೀನೋ ಇಲ್ವೋ ಗೊತ್ತಿಲ್ಲ. ಬಟ್ ಇದು ಒಬ್ರಿಗೆ ಅನ್ಕೊಂಡಿದೀನಿ, ಮಾಡಿಸಿಲ್ಲ ಅಂದ್ರೂ ಬೇರೆ ಒಂದು ಸ್ಯಾರಿನ ಇದು ಮಾಡ್ತೀನಿ ಫಸ್ಟು. ಯಾಕಂದ್ರೆ ಇದರಲ್ಲಿ ಒಂದು ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ, ಬಟ್ಟೆ ಸಾಲುತ್ತೋ ಇಲ್ವೋ ಬ್ಲೌಸ್ಗೆ ಅದೆಲ್ಲಾನು ನಾನು ಸ್ವಲ್ಪ ನೋಡಬೇಕು. ಹಂಗೆಲ್ಲ ಅದೆಲ್ಲ ಚೆಕ್ ಮಾಡಿಸ್ಬಿಟ್ಟು ಆಗುತ್ತೆ ಅಂತಂದ್ರೆ ಸ್ಟಿಚ್ ಮಾಡಿಸೋದು, ಇಲ್ಲ ಅಂತಂದ್ರೆ ಬೇರೆ ಒಂದು ಸ್ಯಾರಿನ ತಗೊತೀನಿ. ಅದೇ ಇದಕ್ಕೆ ಇದು ದಾವಣಿ ಅಂತ ಹೇಳಿ ಅನ್ಕೊಂಡಿರೋದು. ಒಂದ್ ವೇಳೆ ಇದನ್ನ ಹೊಲಿಸ್ತಾ ಇದ್ರು ಇದೇನು ನನಗೆ ವೇಸ್ಟ್ ಆಗಲ್ಲ. ಅದೇ ಹೇಳದ್ನಲ್ಲ, ಏನೋ ಒಂದು ಪ್ಲಾನ್ ಮಾಡಿ ಇಟ್ಕೊಂಡಿರ್ತೀನಿ ನಾನು, ಇದ್ರಲ್ಲಿ ಬೇರೆ ಯಾವ್ದಾದ್ರು ಡ್ರೆಸ್ಗೆ
ನಾನು ಮಾಡ್ತೀನಿ ಏನಾದರೂ ಒಂಥರ ಐಡಿಯಾ ಮಾಡ್ತೀನಿ. ಸೊ ಹಾಗಿದೆ. ಇದು ಒಂದು ಸ್ಯಾರಿ ಬಂದು ಆಲ್ಮೋಸ್ಟ್ ಈಗ ನನ್ನ ಮದುವೆ ಅಂತಂದರೆ ಆಯಿತು ಆಗಲೇ 24 ವರ್ಷ ಆಯಿತು. 24 ವರ್ಷದ ಹಿಂದೆ ರೇಷ್ಮೆ ಸೀರೆ ಇದು. ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ವಾ, ಹಾಗೇನೆ. ಬಟ್ ಇವಾಗ ಇದು ಕಲರ್ ಹೆವಿ ಬ್ರೈಟ್ ಆಗುತ್ತೇನೋ ಉಟ್ಕೊಳಕ್ಕೆ ಅಂತ ನಾನು ಉಟ್ಟೇ ಇಲ್ಲ ಬಿಡಿ ಈ ಸೀರೆನ. ತುಂಬ ದಿನ ವರ್ಷಗಳಾಗೋಗ್ಬಿಟ್ಟಿದೆ ನಾನು ಈ ಸೀರೆ ಉಟ್ಟು. ಸೊ ಹಾಗಾಗಿ ಏನಕ್ಕೆ ಸುಮ್ಮನೆ ಇಟ್ಕೊಂಡಿದ್ದೀನಿ, ಮಕ್ಕಳಿಗಾದ್ರೂ ಸ್ಟಿಚ್ ಮಾಡಿ ಮಾಡಿಕೊಟ್ರೆ ಮಕ್ಳು ಹಾಕೋತಾರೆ, ನೋಡೋಕ್ಕೂ ಚೆನ್ನಾಗಿರತ್ತೆ ಅಂತ ಹೇಳಿ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅದೇ ಇದು ಒಂದು ಕನ್ಫ್ಯೂಷನ್ನು, ಬಟ್ ಇವಂತೂ ಗ್ಯಾರಂಟಿ ಸ್ಟಿಚಿಂಗ್ ಅನ್ನೋದು ಆಗುತ್ತೆ. ಸೊ ಇವತ್ತೇ ಕೊಟ್ಬಿಡ್ಬೇಕು. ಇವತ್ತು ಕೊಟ್ಟರು ಇನ್ನೊಂದು 4-5 ದಿನಕ್ಕೆ ನನಗಿದು ಬಟ್ಟೆ ಬರುತ್ತೆ. ಆವಾಗ ನಾನು ಖಂಡಿತ ಶೇರ್ ಮಾಡ್ತೀನಿ ಯಾವ್ಯಾವ ಡಿಸೈನ್ಸು ಯಾವ್ಯಾವ ಥರ ಸ್ಟಿಚ್ ಮಾಡಿಸಿದ್ದೀನಿ ಅಂತ ಹೇಳಿ. ಹಬ್ಬಕ್ಕಿಂತ ಮುಂಚೆ ಆಗದೆ ಇದ್ರು ಖಂಡಿತ ನಾನು ಹಬ್ಬ ಆದಮೇಲಾದರೂ ಒಂದು ಮಿನಿ ವ್ಲಾಗ್ ಅಂತೂ ಪಕ್ಕ ಹಾಕ್ತೀನಿ, ಡ್ರೆಸ್ ಡಿಸೈನ್ ಅಂತ ಹೇಳಿ. ಸೊ ಒಂದು ಲಂಗ ದಾವಣಿ ಹೊಲಿಸ್ಬೇಕು ಅನ್ನೋದು ಒಂದಿದೆ, ಇನ್ನೊಂದು ಬೇರೆದು ಅಂತ ಹೇಳಿ. ಬಟ್ ನೋಡೋಣ, ಇನ್ನೂ ನನಗೆ ಕನ್ಫ್ಯೂಷನಲ್ಲೇ ಇದೆ. ಆದರೆ 2 ಲಂಗ ದಾವಣಿನೇ ಹೊಲಿಸ್ತೀನಿ, ಇಲ್ಲ ಅಂದರೆ ಒಂದಿದು ಥರ ಪ್ಲ್ಯಾನ್ ಮಾಡ್ತೀನಿ. ಡಿಸೈನ್ಸ್ ಏನೋ ಮಾಡಿ ಇಟ್ಟಿದ್ದೀನಿ, ಅದನ್ನು ನೋಡಿಕೊಂಡು ನಾನು ಸ್ಟಿಚ್ ಮಾಡಿಸೋದು ಅಷ್ಟೇ. ಸೊ ಈ ರೀತಿ ಇದೆ. ಇನ್ನು ಇವತ್ತಿಗೆ ನನ್ನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಕೊನೆಯವರೆಗೂ ನನ್ನ ವ್ಲಾಗ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಈಗ ಫಸ್ಟ್ ಇದನ್ನೆಲ್ಲ ನನ್ನ ಫ್ರೆಂಡಿಗೆ ತೊಗೊಂಡೋಗಿ ಕೊಟ್ಬಿಡ್ಬೇಕು. ಪಾಪ ಅವರು ಲೈನಿಂಗ್ ಎಲ್ಲ ತಂದು ಅವರು ಎಲ್ಲ ಮಾಡೋ ಅಷ್ಟೊತ್ತಿಗೆ ಅವ್ರಿಗೂ ಟೈಮ್ ಹಿಡಿಯುತ್ತೆ. ಬಟ್ ಹೇಳ್ಬಿಟ್ಟಿರ್ತೀನಿ ನಾನು, ಅವ್ರು ತುಂಬ ಬ್ಯುಸಿ, ಅವ್ರ ಪಾಪ ಯಾರಿಗೂ ಸ್ಟಿಚ್ ಮಾಡಲ್ಲ, ಒಂಥರ ಸೆಲೆಕ್ಟೆಡ್ ಪೀಪಲ್ ಅಷ್ಟೇ ಅವರು ಹೊಲಿಯೋದು. ಹಾಗಾಗಿ ನಾನು ಫಸ್ಟೇ ಹೇಳ್ಬಿಡ್ತೀನಿ, ನನ್ನ ಕಡೆಯಿಂದ ನನ್ನ ಬ್ಲೌಸಸ್ ಇಷ್ಟು ಬರುತ್ತೆ, ಮಕ್ಕಳದು ಡ್ರೆಸ್ಸಸ್ ಇಷ್ಟು ಬರುತ್ತೆ ಅಂತ ಹೇಳಿ. ಸೊ ಅವರು ಆ ಪ್ಲ್ಯಾನ್ ಮಾಡಿಕೊಂಡು ಅವ್ರಿಗೆ ಹೆಂಗಾಗುತ್ತೆ ಹಾಗೆ ಹೊಲಿತಿರ್ತಾರೆ ಅಷ್ಟೇ. ಸೊ ಅದಕ್ಕೇ ಕಳಿಸಿದ್ರೆ ಅವ್ರಿಗೂ ರೆಡಿ ಮಾಡ್ಕೊಳಕ್ಕೆ ಈಸಿ ಆಗೋಗ್ಬಿಡತ್ತೆ ಅಂತ ಅಂದ್ಬಿಟ್ಟು. ಸೊ ಫೈನಲಿ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವ್ಲಾಗಲ್ಲಿ ಆದಷ್ಟು ಬೇಗ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.